ಭದ್ರಾ ಬಲದಂಡೆ ಕಾಮಗಾರಿಯನ್ನ ವಿರೋಧಿಸಿ ದಾವಣಗೆರೆ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ದಾವಣಗೆರೆ ವಿದ್ಯಾನಗರದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರು. ಬಂದ್ ಸಂದರ್ಭದಲ್ಲಿ ಕೈಯಲ್ಲಿ ಕಲ್ಲು ಹಿಡಿದು ಬಿಜೆಪಿ ನಾಯಕ ಬೆದರಿಕೆಯನ್ನ ಹಾಕಿದ್ದಾರೆ. ಕೈನಲ್ಲಿ ಕಲ್ಲು ಹಿಡಿಕೊಂಡು ಬೆದರಿಕೆಯನ್ನ ಹಾಕಿದ್ದಾರೆ ಬಿಜೆಪಿ ನಾಯಕ ಲೋಕಿಕೆರೆ ನಾಗರಾಜ್. ಆಟೋ ಖಾಸಗಿ ಬಸ್ಗಳ ಸೇವೆಯನ್ನ ಸ್ಥಗಿತಗೊಳಿಸುವಂತೆ ಬೆದರಿಕೆಯನ್ನ ಒಡ್ಡಲಾಗಿದೆ. ಮತ್ತೊಂದು ಕಡೆ ಬಂದ್ಗೆ ಸಹಕರಿಸುವಂತೆ ರೇಣುಕಾಚಾರ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೆರೆದ ವಾಹನದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಸಿಟಿ ರೌಂಡ್ಸ್ ಹಾಕ್ತಾ ಎಲ್ಲರೂ ಕೂಡ ಬಂದ್ಗೆ ಕೈ ಜೋಡಿಸಿ ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ನಾಯಕ ಕೈನಲ್ಲಿ ಕಲ್ಲು ಹಿಡ್ಕೊಂಡು ಖಾಸಗಿ ಬಸ್ಗಳಿಗೆ, ಸರ್ಕಾರಿ ಬಸ್ಗಳಿಗೆ, ಆಟೋಗಳಿಗೆ ಬೆದರಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಷ್ಟಕ್ಕೂ ಬಂದ್ ನಡೀತಾ ಇರೋದು ಯಾಕೆ ಅಂತಂದ್ರೆ, ಭದ್ರಾ ಬಲದಂಡೆ ನಾಲೆ ಏನಿದೆ ಇದು ದಾವಣಗೆರೆಯ ಜೀವನಾಡಿ. ಆದ್ರೆ ಇದೇ ಭದ್ರಾ ಬಲದಂಡೆ ನಾಲೆಯನ್ನ ಒಡೆದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಜೊತೆಗೆ ಕಡೂರು ತಾಲೂಕಿನ 1200ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯುವ ನೀರನ್ನ ಪೂರೈಸೋಕೆ ಉದ್ದೇಶಿಸಲಾಗಿದೆ. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ದಾವಣಗೆರೆಯ ರೈತರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ಭದ್ರಾ ಬಲದಂಡೆ ನಾಲೆಯ ನೀರನ್ನ ಇನ್ನೆರಡು ಜಿಲ್ಲೆಗಳಿಗೆ ಹರಿಸೋದಕ್ಕೆ ವಿರೋಧ ಸರಿನೇ, ಹೋರಾಟ ಮಾಡ್ತಿದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಎಲ್ಲವೂ ಓಕೆ. ಆದ್ರೆ ಈ ಕಲ್ಲೆಲ್ಲ ಹಿಡ್ಕೊಂಡು ಬೆದರಿಕೆಯನ್ನ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಈ ಬಿಜೆಪಿ ನಾಯಕನ ದುಂಡಾವರ್ತನೆಗೆ ಪೊಲೀಸರು ಆಕ್ಷನ್ ತೆಗೆದುಕೊಂಡಿಲ್ವಾ? ಇದು ಏನು ದಾವಣಗೆರೆಗೆ ಒಂದು ಬಂಧನ ಕರೆ ನಗರಕ್ಕೆ ಏನು ಬಂಧನ ಘೋಷಣೆ ಮಾಡಲಾಗಿತ್ತು. ಭದ್ರಾ ಒಂದು ಕಾಮಗಾರಿಯನ್ನ ಸೀಳಿ ನೀರನ್ನ ಬೇರೆ ನಗರಗಳಿಗೆ ಅಂದ್ರೆ ಹೊಸದುರ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಅನೇಕ 1600ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರು ಕೊಡುವಂತ ಯೋಜನೆ ಇದಾಗಿದೆ. ಇಲ್ಲಿ ಜನರು ಹೇಳುವಂತದ್ದು ಏನು ಅಂತಂದ್ರೆ, ನೀವು ಭದ್ರಾ ಬಲದಂಡೆಯನ್ನ ಸೀಳಿ ನೀರನ್ನ ಕೊಡಕ್ ಹೋಗ್ಬೇಡಿ. ಹಿಂದೆ ಜಾಕ್ವೆಲ್ ಏನು ಹಿನ್ನೀರಿನಿಂದ ಜಾಕ್ವೆಲ್ ಮೂಲಕ ನೀರನ್ನ ಎತ್ತಿ ಜನರಿಗೆ ಕೊಡುವಂತ ಕೆಲಸವನ್ನ ಮಾಡಿ, ನಾವು ಯಾವುದೇ ಈ ಕಾಮಗಾರಿಗೆ ವಿರೋಧ ಇಲ್ಲ. ಆದ್ರೆ ಭದ್ರಾ ಬಲದಂಡೆಯನ್ನ ಸೀಳಿದ್ರೆ ಇಲ್ಲಿ ಬರುವಂತ ಸಾವಿರಾರು ಲಕ್ಷಾಂತರ ರೈತರಿಗೆ, ಲಕ್ಷಾಂತರ ಹೆಕ್ಟೇರ್ ಭೂಮಿಗೆ ನೀರು ಉಣಿಸುವಂತ ನೀರು ಸ್ಲೋ ಆಗುತ್ತೆ. ಈಗಾಗಲೇ ಟೈಲ್ಯಾಂಡ್ಗೆ ಅಂದ್ರೆ ಸಾಕಷ್ಟು ಹಿಂದಿನ ಪ್ರದೇಶದ ಭೂಮಿಗಳಿಗೆ ನೀರು ಮುಟ್ಟೋದಿಲ್ಲ. ಈ ಕಾಮಗಾರಿಯನ್ನ ಮಾಡಿದ್ರೆ ನೀರು ಇನ್ನೂ ಕಡಿಮೆ ಆಗುತ್ತೆ. ಅರ್ಧ ದಾವಣಗೆರೆಗೆ ಮಾತ್ರ ನೀರು ಬರುವಂತ ಕೆಲಸ ಆಗುತ್ತೆ. ಕುಡಿಯೋ ನೀರಿಗೂ ಅನಾನುಕೂಲ ಆಗುತ್ತೆ ಮತ್ತು ನೀರಾವರಿಗೂ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಈಗ ದಾವಣಗೆರೆ ನಗರ ಬಂಧನ ಕರೆಯನ್ನ ಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಮನವಿಯನ್ನ ಮಾಡಿದ್ರು ಹೋಟೆಲ್ ಮಾಲೀಕರಿಗೆ, ಅಂಗಡಿ ಮಾಲೀಕರಿಗೆ. ದಾವಣಗೆರೆ ರೈತ ಒಕ್ಕೂಟದಿಂದ ಬಂದ್ ಘೋಷಣೆ ಮಾಡಿತ್ತು. ಬಿಜೆಪಿ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿತ್ತು. ರೇಣುಕಾಚಾರ್ಯ ನೇತೃತ್ವದಲ್ಲಿ ಒಂದು ಹೋರಾಟ ಕೂಡ ನಡೀತಾ ಇದೆ. ಅನೇಕ ಮುಖಂಡರು ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇರುವಾಗ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಮನವಿಯನ್ನ ಕೂಡ ಮಾಡಿದ್ರು. ಯಾವುದೇ ರೀತಿಯಾದಂತ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇಲ್ಲ. ನಿಮ್ಮ ನೀರಿಗಾಗಿ, ನಿಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ನೀವು ಯಾಕೆ ನಮಗೆ ಬೆಂಬಲವನ್ನ ಕೊಡ್ತಿಲ್ಲ ಅಂತ ಹೇಳಿ ಅವರಿಗೆ ಒಂದು ಕಲ್ಲನ್ನ ಹಿಡಿದುಕೊಂಡು ಒಂದು ಗುಂಡ ರೀತಿ ವರ್ತನೆಯನ್ನ ಮಾಡ್ತಾ ಇದ್ರು. ಈ ಬಗ್ಗೆ ಪೊಲೀಸರು ಕೂಡ ಅವರಿಗೆ ಮನವಿಯನ್ನ ಮಾಡಿದ್ರು, ಶಾಂತ ರೀತಿಯಾಗಿ ಹೋರಾಟ ಮಾಡಿ, ಬಲವಂತವಾಗಿ ಬಂಧನ ಮಾಡಕ್ ಹೋಗ್ಬೇಡಿ, ಯಾವುದೇ ರೀತಿಯಂತ ಬಲವಂತವಾದ ಬಂದ್ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಮನವಿಗೆ ಮನಗೊಡದೆ ಈ ರೀತಿಯಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಹೋರಾಟದ ನಂತರ ಪೊಲೀಸರು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಪೊಲೀಸರು ಕೂಡ ಅವರಿಗೆ ಹೋಗಿ ಮನವಿಯನ್ನ ಮಾಡಿದ್ದಾರೆ, ನೀವು ಶಾಂತ ರೀತಿಯಾಗಿ ಹೋರಾಟವನ್ನ ಮಾಡಿ ಬಂದ್ಗೆ ಮನವಿಯನ್ನ ಕೇಳಿ ಅವರಿಗೆ ಬಂದು ಬೆಂಬಲ ವ್ಯಕ್ತಪಡಿಸಿರಿ, ಅವ್ರಿಗೆ ಬಂಧನ ಮಾಡಿರಿ ಅಂತ ಹೇಳಿದ್ರು. ಆದ್ರೆ ಯಾವುದೇ ಒತ್ತಾಯಪೂರ್ವಕವಾಗಿ ಬಂಧನ ಮಾಡಬೇಡಿ ಅಂತ ಪೊಲೀಸರಿಗೆ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಏನು ಚನ್ನಗಿರಿ ರೈತ ಮುಖಂಡರಾದಂತ ಮಾಡಾಳ್ ಮಲ್ಲಿಕಾರ್ಜುನ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಬಿಜೆಪಿ ಮುಖಂಡರು ಮತ್ತು ರೈತ ಹೋರಾಟಗಾರರು. ಸರ್, ಏನು ಹೇಳ್ತೀರಿ ಈಗ ಈ ಬಗ್ಗೆ ಬಂದ್ಗೆ ವಿಚಾರವಾಗಿ ಬಲವಂತವಾಗಿ ಒಂದು ಬಂಧನ ಮಾಡ್ತಾ ಇದ್ರಿ, ಸಾರ್ವಜನಿಕರು ಆಕ್ರೋಶ ದಯಮಾಡಿ ಕ್ಷಮಿಸಿ, ನಾವು ಯಾರನ್ನೂ ಬಲವಂತವಾಗಿ ಬಂದ್ ಮಾಡಿಸ್ತಾ ಇಲ್ಲ. ನಿನ್ನೆ ನಾವು
ಬಂದ್ಗೆ ಕರೆ ಕೊಟ್ಟಿದ್ವಿ. ಜನರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕುಡಿಯೋ ನೀರಿಗೆ ಅವ್ರಿಗೆ ತೊಂದರೆ ಮಾಡ್ತಾ ಇಲ್ಲ. ಕುಡಿಯೋ ನೀರು ಅವ್ರಿಗೆ ಕೊಡಲೇಬೇಕು. ತರೀಕೆರೆ, ಕಡೂರು, ಬೀರೂರು, ಹೊಸದುರ್ಗ ತಾಲೂಕು ಜನಗಳು ಅವರು ನಮ್ಮ ಸಹೋದರರು. ಆದರೆ ನಮಗೆ ಬರ್ತಕ್ಕಂಥ ಭದ್ರಾ ಬಲದಂಡ ನಾಲೆಯಿಂದ ತಗೊಂಡು ಹೋಗಬೇಡಿ ಅಂತ ನಮ್ಮ ಮನವಿ. ಅವರು ಡ್ಯಾಮಿಂದ ತಗೊಂಡು ಹೋಗಲಿ ಅಥವಾ ನದಿಯಿಂದ ತಗೊಂಡು ಹೋಗಲಿ, ದಯಮಾಡಿ ಅದಕ್ಕೆ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ತಪ್ಪು ಅಭಿಪ್ರಾಯ ಏನು ಇಲ್ಲ, ಇದರಲ್ಲಿ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಬಲವಂತವಾಗಿ ಬಲವಂತವಾಗಿ ಬಂದ್ ಮಾಡಿಸ್ತಾ ಇದ್ದೀರಾ ಅಂತ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನ್ ಹೇಳ್ತೀರಿ ಸರ್, ಬಲವಂತವಾಗಿ ಬಂದ್ ಮಾಡಿಸ್ತಾ ಇರೋದಕ್ಕೆ? ನಾವು ನಿನ್ನೆ ದಿವಸ ರವೀಂದ್ರನಾಥ್ರವರು ಬೈಕ್ನಲ್ಲಿ ಚಾಲನೆ ಕೊಟ್ಟರು. ನಿನ್ನೆ ನಾವೆಲ್ಲರೂ ಒಟ್ಟಾಗಿ ಮಾಡರ್ ಮಲ್ಲಿಕಾರ್ಜುನ್, ಲೋಕೇರ ನಾಗರಾಜು, ಅಜಯ್ ಕುಮಾರು ಮತ್ತು ಪೂಜಾರ್ ಚಂದ್ರಶೇಖರ್, BM ಸತೀಶ್, ಬಸವರಾಜ ನಾಯ್ಕ, SV ರಾಮಚಂದ್ರ, ನಮ್ಮ ಜಿಲ್ಲಾಧ್ಯಕ್ಷರು ರಾಜಶೇಖರ್ ನಾಗಪ್ಪ, ಕಡ್ಲೆಪಾಳ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.